ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷ ಸ್ವಯಂ ಘೋಷಿತ ಹಿಂದುತ್ವವಾದಿಗೆ ಬಿಗ್ ಶಾಕ್ ಎದುರಾಗಿದೆ. ಪುನೀತ್ ಕೆರೆಹಳ್ಳಿಯ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸ್ವಯಂ ಘೋಷಿತ ಹಿಂದುತ್ವವಾದಿಗೆ ಈಗ ಬಿಗ್ ಶಾಕ್ ಎದುರಾಗಿರುವಂತಹದ್ದು. ಪುನೀತ್ ಕೆರೆಹಳ್ಳಿಯ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಕೋಮು ಪ್ರಚೋದನೆ ಬರಹ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಉರ್ವ ಪೊಲೀಸ್ ಠಾಣೆಯಲ್ಲಿ ಕೆರೆಹಳ್ಳಿಯ ವಿರುದ್ಧ ಕೇಸ್. ಮುಸ್ಲಿಂ ಏರಿಯಾಗೆ ಹೋಗಿ ಈಚೆ ಬರೋಕೆ ಆಗುತ್ತಾ ಅಂತ ಬರ್ಕೊಂಡಿದ್ದ. ಆ ತರಹದ ವಿಡಿಯೋ ಪೋಸ್ಟ್ ಮಾಡಿದ್ದ ಪುನೀತ್ ಕೆರೆಹಳ್ಳಿ. ಮುಸ್ಲಿಂ ಬಾಹುಳ್ಯದ ಏರಿಯಾಗಳನ್ನ ಮಿನಿ ಪಾಕಿಸ್ತಾನ ಎಂದು ಕರೆದಿದ್ದ ಕೆರೆಹಳ್ಳಿ ಕೋಮು ಸಾಮರಸ್ಯ ಕದಡಲು ಯತ್ನಿಸಿದ್ದ ಆರೋಪದ ಮೇಲೆ ಪುನೀತ್ ವಿರುದ್ಧ ಕೇಸ್ ಬಿದ್ದಿದೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸಿಬ್ಬಂದಿಯಿಂದ ದೂರು, ಕೇಸ್ ಕೂಡ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಿ ಪುನೀತ್ ಕೆರೆಹಳ್ಳಿ ಬಂಧಿಸಲಿರುವಂತಹ ಪೊಲೀಸರು ಸ್ವಯಂ ಘೋಷಿತ ಹಿಂದುತ್ವವಾದಿಗೆ ಬಿಗ್ ಶಾಕ್ ಎದುರಾಗಿರುವಂತಹದ್ದು. ಪುನೀತ್ ಕೆರೆಹಳ್ಳಿಯ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಯಾವುದೇ ಕ್ಷಣ ಬಂಧನ ಆಗೋ ಸಾಧ್ಯತೆ. ಕೋಮು ಪ್ರಚೋದನೆ ಬರಹ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಉರ್ವ ಪೊಲೀಸ್ ಠಾಣೆಯಲ್ಲಿ ಕೆರೆಹಳ್ಳಿಯ ವಿರುದ್ಧ ಕೇಸ್ ದಾಖಲಾಗಿದೆ. ಮೊನ್ನೆ ರಾತ್ರಿ ಮುಸ್ಲಿಂ ಬಾಹುಳ್ಯ ಪ್ರದೇಶಕ್ಕೆ ಹೋಗ್ತಾರೆ ಪುನೀತ್ ಕೆರೆಹಳ್ಳಿ ಮತ್ತು ಪಟಾಳಂ. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಾಣಿಗಳನ್ನ ಕಟ್ಟಿ ಹಾಕಿರುವ ಪ್ರದೇಶಕ್ಕೆ ಪುನೀತ್ ಕೆರೆಹಳ್ಳಿ ಮತ್ತು ಪಟಾಳಂ ಹೋಗಿ ವಿಡಿಯೋ ಮಾಡುತ್ತೆ. ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಇದು ಮುಸ್ಲಿಂ ಬಾಹುಳ್ಯ ಪ್ರದೇಶ, ಒಂದು ತರಹದ ಮಿನಿ ಪಾಕಿಸ್ತಾನ ಅಂತ ಹೇಳಿ ಅತಿ ಸಂಬೋಧನೆ ಮಾಡ್ತಾನೆ ಪುನೀತ್ ಕೆರೆಹಳ್ಳಿ. ಭಾರತದ ನೆಲದಲ್ಲಿ ನಿಂತುಕೊಂಡು ಭಾರತದ ಸಾಂಪ್ರದಾಯಿಕ ಶತ್ರು ರಾಷ್ಟ್ರ ಪಾಕಿಸ್ತಾನದ ಹೆಸರೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ? ನಾಚಿಕೆ ಆಗೋದಿಲ್ವೇನ್ರಿ? ನೋಡಿ, ಈ ವಿಡಿಯೋ ಮೊನ್ನೆ ಮುಸ್ಲಿಂ ಬಾಹುಳ್ಯ ಪ್ರದೇಶಕ್ಕೆ ಹೋಗಿದ್ರು. ಆ ಪ್ರದೇಶಕ್ಕೆ ಹೋಗಿ ಅಲ್ಲೇನಾದ್ರೂ ಕಾನೂನು ಬಾಹಿರ ಚಟುವಟಿಕೆಗಳನ್ನೇನಾದ್ರೂ ಮಾಡ್ತಾ ಇದ್ರೆ ಪೊಲೀಸರ ಗಮನಕ್ಕೆ ತನ್ನಿ. ಅದು ಬಿಟ್ಟು ಭಾರತವನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಇದೊಂದು ತರಹದ ದೇಶದ್ರೋಹದ ಆರೋಪ ಅಲ್ವಾ? ದೇಶದ್ರೋಹದ ಹೇಳಿಕೆ ಅಲ್ವಾ ಇದು? ಭಾರತದ ಒಂದು ತುಂಡು ಭೂಮಿಯನ್ನು ಕೂಡ ಪರದೇಶಕ್ಕೆ ಸಮಾನ ಮಾಡಕ್ಕೆ ಹೋಗಬಾರ್ದು. ಭಾರತ ಭಾರತವೇ. ಭಾರತದ ಪುಣ್ಯ ಭೂಮಿಯನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡುವಂತಹ ನೀಚ ಮನಸ್ಥಿತಿಗಳು ಬದಲಾಗಬೇಕು. ಫೇಸ್ಬುಕ್ನಲ್ಲಿ ಕೋಮು ಸಾಮರಸ್ಯವನ್ನ ಕದಡುವಂತಹ ಯಾರೇ ಆಗಿರಲಿ ಅವರ ವಿರುದ್ಧ ಈಗಾಗಲೇ ಮಂಗಳೂರು ಭಾಗದಲ್ಲಿ ಕ್ರಮಗಳಾಗ್ತಾ ಇದೆ. ಪೊಲೀಸರ ಆ ಒಂದು ನಡೆಗೆ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ. ಭಾರತದ ಸೌಹಾರ್ದತೆಯನ್ನ ಕದಡುವ, ಭಾರತದಲ್ಲಿ ಕೋಮು ಗಲಭೆಯನ್ನ ಮಾಡೋದಕ್ಕೂ ಹುನ್ನಾರ ಮಾಡುವ, ಯುವಕರನ್ನ ಪ್ರಚೋದನೆ ಮಾಡುವ, ಒಂದು ಧರ್ಮವನ್ನ ಕೆದಕುವ, ಆ ಧರ್ಮದ ಧಾರ್ಮಿಕತೆಯನ್ನ ನಿಂದನೆ ಮಾಡುವಂತಹದ್ದು, ಈ ತರಹದ ಪ್ರಕರಣಗಳ ವಿರುದ್ಧ ಪೊಲೀಸರು ಈಗ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪುನೀತ್ ಕೆರೆಹಳ್ಳಿಯ ವಿರುದ್ಧವೂ ಕೂಡ ಉರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿಯೂ ಕೂಡ ಹೇಳಿಕೊಂಡಿದ್ದಾರೆ. ಆದರೆ ಪುನೀತ್ ಕೆರೆಹಳ್ಳಿ ಸದ್ಯ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಎನ್ನುವಂಥ ಮಾಹಿತಿ. ಸೊ ಪೊಲೀಸರು ಈಗ ಪುನೀತ್ ಕೆರೆಹಳ್ಳಿಯನ್ನ ಕರೆದು ವಿಚಾರಣೆಗೂ ಕೂಡ ಒಳಪಡಿಸುವ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ 15ಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ನಾಯಕರ ಮೇಲೆ, ಹಿಂದೂ ಮುಖಂಡರ ಮೇಲೆ ಏನೋ ಒಂದು ದೌರ್ಜನ್ಯ ನಡೀತಾ ಇದೆ. ಅವರ ಬದುಕುವ ಹಕ್ಕು ಮತ್ತು ಮಾನವ ಹಕ್ಕುಗಳನ್ನ ಕಿತ್ತುಕೊಳ್ಳುವಂತ ಪ್ರಸಂಗ ಏನ್ ನಡೀತಾ ಇದೆ. ರಾತ್ರೋರಾತ್ರಿ ಹೋಗೋದು, ಅವರಿಗೆ ಟಾರ್ಚರ್ ಕೊಡುವಂಥದ್ದು, ಗಡೀಪಾರು ಮಾಡುವಂಥದ್ದು, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ನಾಯಕರನ್ನೇ ಗುರಿಯಾಗಿಸಲು ಇಡೀ ರಾಜ್ಯಾದ್ಯಂತ ಭಯಭೀತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂತದ್ದು ಏನಿದೆ, ಇದನ್ನ ಖಂಡಿಸಿ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ನಾವೆಲ್ಲ ಸಂಘಟನೆಯವರು ಕೂಡ ಮಾನವ ಹಕ್ಕು ಆಯೋಗದಲ್ಲಿ ಕೇಸ್ ಮಾಡಿದ್ದೇವೆ. ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯದಲ್ಲೇ ಭರವಸೆಯನ್ನ ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗದ ಪ್ರತಿನಿಧಿ ಒಬ್ರು ಮಂಗಳೂರಿಗೆ ಹೋಗೋ ಎಲ್ಲ ಕಾರ್ಯಕರ್ತರಿಗೆ ಯಾರ್ಯಾರ ಮೇಲೆ ಹರಾಸ್ಮೆಂಟ್ ಆಗಿದೆ ಅವರೆಲ್ಲರನ್ನ ಭೇಟಿ ನೀಡಿ ಏನಾಗಿದೆ ಅದನ್ನ ನಾವು ಗ್ರೌಂಡ್ ರಿಪೋರ್ಟ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನ ಪೊಲೀಸ್ ಪ್ರಾಧಿಕಾರದಲ್ಲೂ ಕೂಡ ಕೇಸನ್ನ ಈ ಕೂಡಲೇ ರಿಜಿಸ್ಟರ್ ಮಾಡಿ, ನಾಳೆ ಒಳಗಡೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅಲ್ಲಿರ್ತಕ್ಕಂಥ ಎಸ್ಪಿ, ದಕ್ಷಿಣ ಕನ್ನಡದ ಹೊಸ ಎಸ್ಪಿ ಮತ್ತು ಕಮಿಷನರ್ ಏನಿದ್ದಾರೆ ಮಂಗಳೂರು ಕಮಿಷನರ್, ಅವ್ರ ಮೇಲೆ ಈ ಕೂಡಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಪೊಲೀಸ್ ಪ್ರಾಧಿಕಾರ ಮತ್ತು ಮಾನವ ಹಕ್ಕು ಆಯೋಗ ಇಬ್ರು ಕೂಡ ಕೊಟ್ಟಿದ್ದಾರೆ. ಇದು
ನಾವು ಖಂಡಿತವಾಗಿಯೂ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಸದಾಕಾಲ ರಾಜ್ಯದ ಎಲ್ಲ ಹಿಂದೂ ಕಾರ್ಯಕರ್ತ ಮತ್ತು ಹಿಂದೂ ಮುಖಂಡರ ಜೊತೆ ಸದಾಕಾಲ ಇರ್ತವೆ. ಹಿಂದೂಗಳನ್ನ ನೀವು ಈ ರೀತಿ ಅರೇಂಜ್ಮೆಂಟ್ ನ ಕಾನೂನನ್ನ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರ ಏನು ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಯಾರು ಹೆಗಲ ಮೇಲೆ ಕೇಸರಿ ಹಾಕಿದ್ದಾರೋ ಅವರನ್ನ ಒಂದು ರೀತಿಯಲ್ಲಿ ಅವರ ಧ್ವನಿಯನ್ನ ಕಿತ್ತುಕೊಳ್ಳುವಂತಹದ್ದು, ಅವರನ್ನ ಹತ್ತಿಕ್ಕುವ ಕೆಲಸ ಮಾಡ್ತದೆ. ಇದರ ವಿರುದ್ಧ ನಾವೆಲ್ಲರೂ ನಿರಂತರವಾಗಿ ಹೋರಾಟ ಮಾಡ್ತೇವೆ. ಸದ್ಯದಲ್ಲೇ ಇದಕ್ಕೆ ಉತ್ತರವನ್ನು ಕೂಡ ಮಾನವ ಹಕ್ಕು ಆಯೋಗ ಮತ್ತು ಪೊಲೀಸ್ ಪ್ರಾಧಿಕಾರ ಕೊಡುತ್ತೆ ಅಂತ ಹೇಳಿ ಭರವಸೆ ಇಟ್ಟು ಕಾಯ್ತಾ ಇದೆ. ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ 15ಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ನಾಯಕರ ಮೇಲೆ, ಹಿಂದೂ ಮುಖಂಡರ ಮೇಲೆ ಏನೋ ಒಂದು ದೌರ್ಜನ್ಯ ನಡೀತಾ ಇದೆ, ಅವರ ಬದುಕುವ ಹಕ್ಕು ಮತ್ತು ಮಾನವ ಹಕ್ಕುಗಳನ್ನ ಕಿತ್ತುಕೊಳ್ಳುವಂತಹ ಪ್ರಸಂಗ ಏನ್ ನಡೀತಾ ಇದೆ. ರಾತ್ರೋರಾತ್ರಿ ಹೋಗೋದು, ಅವರಿಗೆ ಟಾರ್ಚರ್ ಕೊಡುವಂಥದ್ದು, ಗಡೀಪಾರು ಮಾಡುವಂಥದ್ದು, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ನಾಯಕರನ್ನೇ ಗುರಿಯಾಗಿಸಲು ಇಡೀ ರಾಜ್ಯಾದ್ಯಂತ ಭಯಭೀತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂತದ್ದು ಏನಿದೆ, ಇದನ್ನ ಖಂಡಿಸಿ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ನಾವೆಲ್ಲ ಸಂಘಟನೆಯವರು ಕೂಡ ಮಾನವ ಹಕ್ಕು ಆಯೋಗದಲ್ಲಿ ಕೇಸ್ ಮಾಡಿದ್ದೇವೆ. ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯದಲ್ಲೇ ಭರವಸೆಯನ್ನ ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗದ ಪ್ರತಿನಿಧಿ ಒಬ್ರು ಮಂಗಳೂರಿಗೆ ಹೋಗೋ ಎಲ್ಲ ಕಾರ್ಯಕರ್ತರಿಗೆ ಯಾರ್ಯಾರ ಮೇಲೆ ಅರೇಂಜ್ಮೆಂಟ್ ಆಗಿದೆ ಅವರೆಲ್ಲರನ್ನ ಭೇಟಿ ನೀಡಿ ಏನಾಗಿದೆ ಅದನ್ನ ನಾವು ಗ್ರೌಂಡ್ ರಿಪೋರ್ಟ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನ ಪೊಲೀಸ್ ಪ್ರಾಧಿಕಾರದಲ್ಲೂ ಕೂಡ ಕೇಸನ್ನ ಈ ಕೂಡಲೇ ರಿಜಿಸ್ಟರ್ ಮಾಡಿ, ನಾಳೆ ಒಳಗಡೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅಲ್ಲಿರ್ತಕ್ಕಂಥ SP, ದಕ್ಷಿಣ ಕನ್ನಡದ ಹೊಸ SP ಮತ್ತು ಕಮಿಷನರ್ ಏನಿದ್ದಾರೆ, ಮಂಗಳೂರು ಕಮಿಷನರ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.